ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿ ದೊಡ್ಡ ಪ್ರತಿಭೆಯಾಗಿ ಬೆಳೀಲಿಕ್ಕೆ ಎರಡನೇ ಕಾರಣ ಅವರ ಪರ್ಸನಲ್ ಲೈಬ್ರರಿನಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು 50,000 ಪುಸ್ತಕಗಳಿತ್ತು. ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ 50,000 ಪುಸ್ತಕಗಳನ್ನ ಇಟ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ಕೂಡ ನಮ್ಮ ಮನೆಗಳಲ್ಲಿ ಅಷ್ಟು ಪುಸ್ತಕ ಇಲ್ಲ, ಹೌದಲ್ವಾ? ವಿಚಾರ ಅಂತಂದ್ರೆ ಅವರು ತಿರುಗಾಟ, ಅದರಲ್ಲೂ ಮುಖ್ಯವಾಗಿ ಅವರು MA ಮತ್ತು PhD ಮಾಡಲಿಕ್ಕೆ ಅಮೆರಿಕಾಗೆ ಹೋಗಿದ್ದು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು MA ಮತ್ತು PhD ಮಾಡಿದ್ದಾರೆ. ನಂತರ ಲಂಡನ್ ಸ್ಕೂಲ್ ಆಫ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅವರು ಮತ್ತೊಂದು ಡಿಗ್ರಿಯನ್ನ ಪಡ್ಕೊಂಡಿದ್ದಾರೆ, ಲಾ ಡಿಗ್ರಿಯನ್ನು ಮಾಡಿದ್ದಾರೆ. ಎಕನಾಮಿಕ್ಸ್ ಮತ್ತು ಕಾನೂನು ಎರಡೂ ಕೂಡ ಅವರ ಅನುಕೂಲಕ್ಕೆ ಬಂದಿದೆ. ಸಂವಿಧಾನ ಒಂದು ಕಾನೂನು ಕೃತಿ, ಆದರೆ ಅದರಲ್ಲಿ ಅಳವಡಿಸಿಕೊಂಡಿರ್ತಕ್ಕ ಅನೇಕ ವಿಚಾರಗಳು ಆರ್ಥಿಕ ವಿಚಾರಗಳು. ನಾವು ಆರ್ಥಿಕತೆಯನ್ನು ಎಷ್ಟೇ ದೂರ ತಳ್ಳಿದ್ರು ಕೂಡ ಅದು ಪದೇ ಪದೇ ನಮ್ಮ ಹತ್ರ ಬರುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಾವು ಬದುಕ್ತಾ ಇರೋದೇನೆ ಆರ್ಥಿಕತೆ ಕಾರಣಕ್ಕಾಗಿ. ದಲಿತರು ಆದಾಗ ಬಹಳ ಮುಖ್ಯವಾಗಿ ನಮಗೆ ಗೊತ್ತಾಗೋದು ಏನು ಅಂತಂದ್ರೆ ಅವರು ಆರ್ಥಿಕವಾಗಿ ಹಿಂದೆ ಇದ್ರು ಅಂತ. ಯಾವ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿರ್ತದೋ ಸಹಜವಾಗಿ ಅದು ಸಾಮಾಜಿಕವಾಗಿ ಕೂಡ ಹಿಂದುಳಿಯುತ್ತೆ ಅನ್ನೋದಕ್ಕೆ ನಮ್ಮ ಚರಿತ್ರೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಬಾಬಾ ಸಾಹೇಬರ ಒಂದು ಪುಸ್ತಕವನ್ನು ನಾನು ಈಗ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ಬುದ್ಧ ಅಂಡ್ ಹಿಸ್ ಧಮ್ಮ ಅಂತ ನೀವು ಒಂದಷ್ಟು ಜನ ಓದಿರ್ಬೋದು. ಬುದ್ಧ ಮತ್ತು ಅವನ ಧಮ್ಮ ಅನ್ನುವಂಥ ಪುಸ್ತಕವನ್ನ ಅವರು ಬರೆದಿದ್ದಾರೆ. ಆ ಪುಸ್ತಕದ ಆರಂಭದಲ್ಲೇನೆ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾರೆ. ಏನು ಅಂತಂದ್ರೆ, ಇದುವರೆಗೂ ಚರಿತ್ರೆಯನ್ನ ಬರೆದಂತ ಅವರು ಸರಿಯಾಗಿ ಬರೆದಿಲ್ಲ, ಹಾಗಾಗಿ ನಾನು